ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀತಾ ಮಲ್ಯ ವ್ಲಾಗ್ಸ್. ನೋಡಿ ಎಲ್ಲ ಇಲ್ಲಿ ಗಲಾಟೆ ನೋಡಿ. ಮಕ್ಕಳಿಗೆ ಎಕ್ಸಾಮ್ ಆಯಿತು, ಚಿಕ್ಕವಳಿಗೆ ಎಕ್ಸಾಮ್ ಆಯಿತು, ರಿಸಲ್ಟ್ ಬಂತು ಫ್ರೆಂಡ್ಸ್. 87% ಮಾಡಿದ್ದಾಳೆ. ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ. ನಮ್ಮ ಪ್ರಣತಿದ್ದು ರಿಸಲ್ಟ್ ಬಂತು, 63% ಆಯಿತು ಫಸ್ಟ್ PUCಯಲ್ಲಿ. 72 ಹೈಯೆಸ್ಟ್ ಅಂತೆ. ಇವಳಿಗೆ 63 ಬಂತು. ಹಾಗೆ ನಮ್ಮ ಇವಳ್ದು 87% ಬಂತು ICSEಯಲ್ಲಿ. 98% ಹೈಯೆಸ್ಟು ಅಲ್ವಾ? ಇಲ್ಲ, ಚೆನ್ನಾಗಿ ಮಾಡಿದ್ದಾಳೆ. ಗುಡ್ ವರ್ಕ್. ಇನ್ನ ಸ್ವಲ್ಪ ಜಾಸ್ತಿ ಮಾಡು, ಓಕೆನಾ? ನೋಡಿ, ಇವತ್ತು ನಾವು ಏನ್ ಮಾಡ್ತಾ ಇದ್ಯಾ? ಇದು ನಂದು. ಇದು ಅಪ್ಪಂದು. ಹಾಗೆ ಈಗ ನಾನು ಇದ್ರದ್ದು ಟಿಕ್ಕಾ ಮಾಡ್ತೀನಿ, ಕಾರ್ನ್ ಟಿಕ್ಕಾ ಮಾಡ್ತೀನಿ. ನೋಡಿ, ಕಾರ್ನ್ ಟಿಕ್ಕಾ ಅಮ್ಮ ತಿಂತಿದ್ದಾರೆ, ನಾನು ರಚನಾ ಇದು ಏನು ಬೇಯಿಸ್ಕೊಂಡು ತಿಂತೀವಿ. ಬೇಯಿಸ್ತಾರ ಇದು ಆಯ್ತು. ಇದು ಫ್ರೈ ಮಾಡ್ತಾರೆ. ಇದು ಅಪ್ಪ ಇವತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದಿದೆ ಪಾಪ. ಊರಿಗೆ ಹೋಗಿದ್ರು ಒಂದಿನಕ್ಕೆ ಮಟ್ಟಿಗೆ. ಸೊ ಹಾಗಾಗಿ ನೋಡಿ ಇದು ನೋಡಿ, ಇದು ಡೊಳ್ಳು ಕುಣಿತ ನೋಡಿ. ಸುಮ್ಮನೆ ಅಂದೆ, ಏನಿಲ್ಲ. ಡೊಳ್ಳು ಕುಣಿತ ಅಂದ್ರೆ ನಾಗಿನ್ ನೋಡಿ. ಡ್ಯಾನ್ಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರಿಗೆ. ಆಯ್ತಾ? ನಿಮ್ ಚಾಯ್ಸ್ ಮಾಡ್ಕೊಂಡ್ರ. ಮತ್ತೆ ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮಲ್ಯ ಫ್ಯಾಮಿಲಿ ನ್ಯೂಸ್ ಚಾನೆಲ್. ಇವತ್ತು ನಾವು ಈ ಜೋಳವನ್ನು ಕಲಿತು ಬನ್ನಿ. ನೀವು ಜೋಳವನ್ನು ನಮ್ಮಮ್ಮ ಅವರು ಟಿಕ್ಕಾ ತಿಂತಾರೆ, ನಮ್ಮ ಅಪ್ಪಂಗೆ ನಾವು ಬಾಯ್ಲ್ ಮಾಡ್ಕೊಡ್ತೀವಿ, ಬೈಸಿ ಕೊಡ್ತೀವಿ. ಅಲ್ಲ, ಫ್ರೈ. ಇದು ನಾವಿಬ್ಬರಾದ ಅಕ್ಕ ತಂಗಿ. ಗ್ಯಾಸ್ ಸ್ಟವ್ ಮೇಲೆ ಫ್ರೆಂಡ್ಸ್, ಎಷ್ಟು ದೊಡ್ಡದು ನೋಡಿ ಫ್ರೆಂಡ್ಸ್. ಇವತ್ತು LPG ಗ್ಯಾಸ್ ಇಲ್ಲ, ಆದ್ರೆ ನಾವು ಗ್ಯಾಸ್ ಸ್ಟವ್ ಮೇಲೆ. ಅಮ್ಮ ಏನೋ ಆಗಿದೆ, ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಆಯ್ತು, ಬಿಟ್ರೆ ಎಲ್ಲ ಮಾಡ್ತೀಯ ನೀನು. ಓವರ್ ಆಕ್ಟಿಂಗ್. ಈಗ 50 ರೂಪಾಯಿ ಕಟ್ ಮಾಡಿ, ನಾನೇ ಹೇಳ್ತೀನಿ. इसके 50 ರೂಪಾಯಿ ಕಟ್ ಓವರ್ ಆಕ್ಟಿಂಗ್. फुल स्वैग फ्रेंड्स, स्वैग से करेंगे सबका स्वागत. फ्रेंड्स, हम क्रिकेट ಕಿಟ್ ಸಿಕ್ತಿದೆ. ಯಾವ ಖುಷಿಯಲ್ಲಿ ನೋಡಿ ಫ್ರೆಂಡ್ಸ್, ಏನು ಗೊತ್ತಾ ಫ್ರೆಂಡ್ಸ್, ಇವ್ರದು ಬರ್ಡೇ ಗಿಫ್ಟ್ ಆಗೋಯ್ತು. ಬರ್ಡೇ ಗಿಫ್ಟ್ ಎಲ್ಲ ಆಗೋಯ್ತು. 11 ಗಿಫ್ಟ್ಸ್ ಕೊಟ್ಟಿದ್ದೀನಿ. ಅಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವರಿಬ್ರು ಹೆಂಗ್ ಡೀಲ್ ಮಾಡ್ಕೋತಾರೆ ನಮ್ಮ ಮನೆಯಲ್ಲಿ ಅಂದ್ರೆ ಏನು ನಡೀತಿದೆ ಗೊತ್ತೇ ಆಗಲ್ಲ. ಏನ್ ನಡೀತಿದೆ? ಒಂದು ನಿಮಿಷ. ಇವಳಿಗೆ ಎಷ್ಟಾದ್ರೂ ಮಾರ್ಕ್ಸ್ ಬರ್ಲಿ, ಎಷ್ಟಾದ್ರೂ ಇಲ್ಲ. ಅಲ್ಲ, ನಾವು ಮಾರ್ಕ್ಸ್ ಕೌಂಟ್ ಮಾಡಲ್ಲ. ನಮ್ ಮಾರ್ಕ್ಸ್ ಬೇಡ, ಪರ್ಸೆಂಟೇಜ್ ಬೇಡ. ಅಂದ್ರೆ ಬೇಡ ಅದು ಹೌದು, ಬಟ್ ಇವಳು ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಅಂತ. ನೀನು ಇಷ್ಟು ಮೇಲ್ ತಂದಿದ್ರೆ ಇದು ಅಂತ ಸರಿ, ನೀನು ಇಷ್ಟು ಮೇಲ್ ತಂದ್ರೆ ಕ್ರಿಕೆಟ್ ಬ್ಯಾಟ್ ಅಂತ. ಇಲ್ಲ 60 ಬರ್ಲಿ, 70 ಬರ್ಲಿ, 30 ಬರ್ಲಿ, 40 ಬರ್ಲಿ, ಎಷ್ಟು ಬೇಕಾದ್ರೂ ಬರ್ಲಿ, ಕ್ರಿಕೆಟ್ ಕಿಟ್ಟು ಇವಾಗ ನಂಗೆ ಸಿಗೋದು. ಅದ್ ಬದಲೇ ನೋಡಿ, ನಾನು ನನ್ನ ಡೈರಿದಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಸ್ಯಾಟರ್ಡೆ 4th ಏಪ್ರಿಲ್, ಅದು ಎಷ್ಟು ಗಂಟೆನೂ ಬರ್ಕೊಂಡಿದ್ದೀನಿ. ಇದೆಲ್ಲ ನೋಟ್ ಮಾಡಕ್ಕಾಗುತ್ತೆ? ಏನ್ ಓದೋದಿತ್ತು ಅದು ಒಂದು ಕೇಳಿ. ಇವಾಗೆಲ್ಲ 5:37 ನಮ್ಮಮ್ಮ ಅದು ಹೇಳಿದ್ಲ. ಇನ್ನು ಸಾಕು ಬಿಡಮ್ಮ. ಇವತ್ತಿನ ಮೇನ್ಸ್ ಈ ವಿಡಿಯೋಲಿ ನಿಮ್ಗೆ 3 ರೆಸಿಪಿ ಇರುತ್ತೆ. ಒಂದು ಈ ಜೋಳನ ಏನ್ ಮಾಡೋದು, ಸೌದೋದು ಅಂತಾರಲ್ವಾ, ಇದು ಫ್ರೈ. ನೋಡಿ ಫ್ರೆಂಡ್ಸ್, ಕನ್ನಡ ನೋಡಿ ಫ್ರೆಂಡ್ಸ್.
12th PUC ನನಗೆ 82 ಬಂದಿದೆ. ಹೆಂಗ್ ಬಂತಪ್ಪ? 91 ಬಂದಿದೆ. ಇಂಗ್ಲಿಷ್ ಅಲ್ಲ ನನ್ಗೆ ಹೈಯೆಸ್ಟ್ ಇಂಗ್ಲಿಷ್ ಅಲ್ಲಿ ಬರೋದು, ಕಮ್ಮಿ ಮ್ಯಾಥ್ಸ್ ಅಲ್ಲಿ ಬರೋದು ಫ್ರೆಂಡ್ಸ್. ಇವಾಗ ತನಕ 16 ಇವಾಗ ತನಕ ಕಮ್ಮಿ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಬರೋದು. ಅಲ್ಲಪ್ಪ 12th ಬೋರ್ಡಿಗೆ ಬಂದಿದೆ, ಇನ್ನು ಕನ್ನಡ ಮಾತಾಡಿ ಬರಲ್ವಾ? ಅದೇನ್ ಗೊತ್ತಾ ಫ್ರೆಂಡ್ಸ್, ಇಂಗ್ಲಿಷ್ ಮಾತಾಡ್ತೀವಿ ಸ್ಕೂಲಲ್ಲಿ, ಫ್ರೆಂಡ್ಸ್ ಜೊತೆ ಹಿಂದಿ ಮಾತಾಡ್ತೀವಿ, ಮನೇಲಿ ಕೊಂಕಣಿ ಮಾತಾಡ್ತೀವಿ. ಮತ್ತೆ ಇಲ್ಲಿ ಕನ್ನಡ ಸ್ವಲ್ಪ ಇದಾಗ್ತದೆ, ಮಾತಾಡ್ಬೇಕು ಅಷ್ಟೇನೆ. ಎಸ್. ಇವಾಗ ಇದನ್ನ ಸಾರಿ ಗೈಸ್, ಏನಾದ್ರು ತಪ್ಪು ಹೇಳಿದ್ರೆ ಇದಕ್ಕೆ ಫ್ರೈ ಮಾಡ್ತಿದೀವಿ. ಇದರಲ್ಲಿ ಮಸಾಲಾ ಪ್ರಿಪೇರ್ ಮಾಡ್ತೀವಿ. ಇನ್ನೊಂದು ರೆಸಿಪಿ ಅಮ್ಮ ಅದು ಏನು ಬೇಯಿಸ್ತಾರಲ್ಲ ಕಾರ್ನ, ಅದು ಬೇಯಿಸೋದಲ್ಲಪ್ಪ ತಾಯಿ, ಬಾಯ್ಲ್ ಮಾಡೋದು ಒಂದೇ. ಅದಾದ್ಮೇಲೆ ಇನ್ನೊಂದು ರೆಸಿಪಿ ಯಾವ್ದು ಗೊತ್ತಾ, ಇದು ಅಮ್ಮ ಮಾಡೋ ಸ್ಪೆಷಲ್ ರೆಸಿಪಿ, ಟಿಕ್ಕಾ ರೆಸಿಪಿ. ಆಲ್ರೆಡಿ ಇದಾಗಿದೆ. ಮಶ್ರೂಮ್ ಟಿಕ್ಕಾ ಕೇಳಿದ್ದೀರಾ, ಪನ್ನೀರ್ ಟಿಕ್ಕಾ ಕೇಳಿದ್ರ, ಕಾರ್ನ್ ಟಿಕ್ಕಾ ಅಂತ, ಟೊಮ್ಯಾಟೊ ಟಿಕ್ಕಾನು ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದೇನಾದ್ರು ಚೆನ್ನಾಗಿದ್ರೆ ಸ್ವಾಪ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ನಾವ್ ಏನ್ ಮಾಡಿದೀವಿ ಗೊತ್ತಾ? ನಾನು ಇವತ್ತು ಬೆಳಿಗ್ಗೆ ನಮ್ಮ ಅಮ್ಮಂಗೆ ಒಂದು ಹೇಳಿದೀನಿ, ಈಗ ನಾವು ಮಂಡೆಯಿಂದ ಸ್ಟ್ರಿಕ್ಟ್ಲಿ ಒಂದು ವೆಜಿಟೇಬಲ್ ಸಲಾಡ್ ಅಂತ ತಿನ್ಬೇಕಂತ ನಾನು ನಮ್ಮ ಅಮ್ಮಂಗೆ ಹೇಳಿದೀನಿ ಗೊತ್ತಾ ಫ್ರೆಂಡ್ಸ್? ಹೇಳಿದನ ಇಲ್ವಮ್ಮ? ವಾರದಾಗ ತರಕಾರಿ ತಗೊಂಡು ಹೋಗೋ ಕಷ್ಟ ಮತ್ತೆ ಹೇಳಿದನ ಇಲ್ವಮ್ಮ? ನಮ್ಮಮ್ಮ ಫುಲ್ ನೋಡಿ ನಮ್ಮಮ್ಮಂದು ಹೊಸ ಟಾಪ್ ನೋಡಿ ಫ್ರೆಂಡ್ಸ್. ಇದು ಎಲ್ಲಿ ತಗೊಂಡಿದ್ದೇನೆ? ಇದು ಸ್ಟೈಲ್ ಯೂನಿಯನ್ ಎಲ್ಲ ತಗೊಂಡಿದ್ದು. ನಾನು ಫಸ್ಟ್ ಪ್ಯಾನ್ ಇಟ್ಕೊಂಡು ಒಂದ್ ನಿಮಿಷ ನಾನೇನು ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದು ಟಾಪ್ ನಿಮ್ಗೆ ಬೇಕಂದ್ರೆ ಸ್ಟೈಲ್ ಯೂನಿಯನ್ ಇಂದ ತಗೋಬಹುದು. ನಮ್ಮಮ್ಮ ಅದಕ್ಕೆ ವಿಡಿಯೋನು ಹಾಕಿದ್ದಾರೆ, ಲಾಂಗು ಹಾಕಿದ್ದಾರೆ, ಶಾರ್ಟು ಹಾಕಿದ್ದಾರೆ. ನೀವು ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಯಸ್, ನಾನು ಬಂಡಿ ಮೇಲೆ ಕೂತ್ಕೊಂಡೆ. ಈಗ ಹಂಗೆ ಆಗ್ಬಿಡ್ತೀಯಾ? ಕಟ್ ಮಾಡಲ್ವಾ? ಅದನ್ನೇ ಆಗಲ್ಲ ಅಲ್ಲ. ನಾನು ಅದೇ ಅನ್ಸ್ಕೋತೀನಿ, ನಮ್ಮಮ್ಮ ಹಂಗೆ ಹಾಕ್ಬಿಟ್ರಲ್ವ ಅಂತ. ಈ ತರ ಫ್ರೆಂಡ್ಸ್ ನಾವು ಇದನ್ನ ಬೇಯಿಸ್ಕೋಬೇಕು. ನಮ್ಮಮ್ಮ ತುಂಬಾ ಪವರ್ಫುಲ್ ನೋಡಿ ಫ್ರೆಂಡ್ಸ್. ಆ ಕಾರ್ನ್ ತೆಗ್ದ್ರೆ ಬಿಟ್ರು, ಅದೇನಂತಾರೆ, ಪವರ್ ಆಫ್ ಇಂಡಿಯನ್ ಲೇಡಿ. ಇಲ್ಲಿ ಮಸಾಲಾ ಪ್ರಿಪೇರ್ ಆಗ್ತಿದೆ, ಸಾಲ್ಟ್ ಮತ್ತೆ ಏನು ಅದು ನಿಮ್ಮ ಮಸಾಲ ಅದು ನೀವು ಏನು ಮಾಡ್ಕೊಳ್ತಿದ್ದೀರಲ್ಲ ಅದು ಮಿರ್ಚಿ ಅಲ್ಲ, ಇದು ಏನಮ್ಮ ಅಂತಾರೆ, ಮೆಣಸು, ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಕನ್ನಡದಲ್ಲಿ ಕೇಳಿ. ನಾನು ಫಸ್ಟ್ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಕೊಡಮ್ಮ. ಆಯ್ತಮ್ಮ, ಮಾಡಿ ಕೊಡಿ. ಅಲ್ಲೂ ತೋರ್ಸೋಣಪ್ಪ ಹಂಗೆ. ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ನೀರು ಹಾಕಿದ್ದೀನಿ. ನೀರು ಹಾಕ್ಕೊಂಡು ನೋಡಿ, ಎರಡು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವ್ರಿಗೆ ಸುಮ್ಮನೆ ಖಾಲಿ ಬೇಯಿಸ್ಬಿಟ್ಟು ಕೊಡ್ತೀನಿ ಅಷ್ಟೇ. ಅವರಿಗೇನು ಮಸಾಲ ಗಿಸಾಲ ಕೊಡಲ್ಲ. ಊರಿಗೆಲ್ಲ ಹೋಗಿದ್ರು, ಸ್ವಲ್ಪ ಜ್ವರ ಬಂದಾಗ ಆಗಿದೆ, ಅದರಿಂದ ಅವರಿಗೆ ನಾನು ಮಸಾಲದ್ದು ಯಾವುದು ಕೊಡಲ್ಲ. ಸೊ ಈಗ ಬಿಸಿಲು ಇಷ್ಟು ದಿನ ಚಳಿ ಇತ್ತು, ಚಳಿ ಬಿಸಿಲು ಎಲ್ಲ ಈಗ ಮಿಕ್ಸ್ ಆಗಿದೆ. ಸೊ ನೀರು ಚೇಂಜ್ ಆಗಿದೆ, ಅದರಿಂದ ಸ್ವಲ್ಪ ಮೈ ಬಿಸಿ ಆದಂಗೆ ಆಗಿದೆ. ಬೆಂಗಳೂರಲ್ಲಾದರೂ ಬೇಕು, ಊರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ. ಸೊ ಹಾಗಾಗಿ ಈಗ ನಾನು ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನಲ್ಲಿ ನೀರು ಹಾಕ್ಕೊಂಡಿದ್ದೀನಿ, 2 ಜೋಳನ ಹಾಕಿದ್ದೀನಿ. ಮೊದಲು ಬೇಯಿಸ್ಕೊಳ್ತೀನಿ ಇದನ್ನು. ಇದು ಬೇಯೋ ತನಕ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಬಿಸಿ ಬಿಸಿ ಕೋರ್ ಹಿಂದೆ ತಗೊಂಡು ರೆಡಿ. ಈ ಕಡೆ ಮಾಡೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ. ಹಾಕ್ಬಿಟ್ಟು ಬೇಯಿಸಿದ್ದೀರ? ಹೌದು ನೋಡಿ. ಫಸ್ಟ್ ಪ್ಲೇಟಲ್ಲಿ ಬಟರ್ ಹಾಕ್ಕೊಂಡಿದ್ದೀನಿ. ಬೇಡ, ನಾವು ಜೋಳಕ್ಕೆ ಉಪ್ಪು ಹಾಕಿದ್ದೀವಿ. ಲೆಮನ್ ಜ್ಯೂಸ್ ಹಾಕ್ತಿದ್ದೀನಿ. ಇದು ನಾನು ಒಂದೇ ಜೋಳಕ್ಕೆ ಮಾಡ್ತಿರೋದು, ಅದಕ್ಕೆ ಸ್ವಲ್ಪನೇ ನಾನು ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಿ, ಜಾಸ್ತಿ ಬೇಡ. 1/2 ಸ್ಪೂನ್ ಚಿಲ್ಲಿ ಪೌಡರ್, ಇಷ್ಟೇ ಕಸೂರಿ ಮೆಥಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಪೌಡ್ರ್ ಮಾಡಿ ಹಾಕೋಣ. ಇವತ್ತು ನಮ್ಮ ಮನೇಲಿ ಕಾರ್ನ್ ಮೇಳ ನೋಡಿ. ನಮ್ಮ ಪ್ರಣತಿ ಕಾರ್ನನ್ನು ಇದು ಗ್ಯಾಸಲ್ಲಿ ಸುಟ್ಟಿದ್ದಾಳೆ, ಅಂದರೆ ಅಲ್ವಾ, ಫ್ರೈ ಮಾಡಿದ್ದಾಳೆ. ಇದಕ್ಕೆ ಬಟರ್, ಆಮೇಲೆ ಉಪ್ಪು, ಹಾಗೆ ಚಿಲ್ಲಿ ಪೌಡರ್ ಮತ್ತೆ ಲೆಮನ್ ಜ್ಯೂಸ್. ಚಾಟ್ ಮಸಾಲ ಹಾಕಿದ್ಯಾ? ಮತ್ತೆ ಲೆಮನ್ ಜ್ಯೂಸ್. ಚಾಟ್ ಮಸಾಲ ಹಾಕ್ಬೇಕಂತಿಲ್ಲ, ಲೆಮನ್ ಜ್ಯೂಸ್ ಹಾಕಿದಾಗ. ನೋಡಿ ಈ ಥರ ಅದಕ್ಕೆ ಚೆನ್ನಾಗಿ ಹಚ್ತಾ ಇದ್ದಾಳೆ. ಈಗ ಇನ್ನ ಒಂದೊಂದ್ಸಲ ಗ್ಯಾಸ್ ಮೇಲೆ ಇಡಬೇಕಿದನ್ನ. ಈ ಥರ ನೋಡಿ, ಈ ಥರ ಇಟ್ಬಿಟ್ಟು ಹೀಗೆ ಇಡ್ತೀವಿ. ಈ ಥರ ಇಟ್ಟು ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾನು 2 ಕಾರ್ನನ್ನು ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಒಂದು ಮನೆಯವ್ರಿಗೆ ಕೊಡ್ತೀನಿ, ಒಂದು ಇದ್ರದ್ದು ಮಾತ್ರ ನಾನು ಮಸಾಲೆ ಹಾಕಿಬಿಟ್ಟು ಕಾರ್ನ್ ಟಿಕ್ಕಾ ಥರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನಮ್ಮ ರಚನನ ಜೋಳ ನೋಡಿ
ತಡ್ಕೊಳಕ್ಕಾಗ್ತಿಲ್ಲ, ಅಲ್ಲೇ ತಿಂತಿದ್ದಾಳೆ ಪಾಪ. ನಮ್ಮ ಮನೆಯವರಿಗೆ ಮಸಾಲ ಗಿಸಾಲ ಏನೂ ಇಲ್ಲ. ಓಕೆನಾ? ಚೆನ್ನಾಗಿದೆಯಾ? ಖಾಲಿ ಉಪ್ಪು ಹಾಕಿ ಬೇಯಿಸಿರೋದು. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ಚಿಟಕಿ ಹಳದಿ ಪೌಡ್ರ್ ಹಾಕ್ತಿದ್ದೀನಿ, ಜಾಸ್ತಿ ಬೇಡ. MTRದು ಸ್ಪೆಷಲ್ ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ, ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು. ಸ್ವಲ್ಪ ಜೀರಿಗೆ ಪೌಡ್ರು. ನಾನು ಕಾರ್ನ್ ತಂದೂರು ಮಾಡ್ತಿದ್ದೀನಿ, ಬಟರ್ ಹಾಕಿದ್ದೀನಿ, ಉಪ್ಪು, ಖಾರ, ಆಮ್ಚೂರು ಪೌಡ್ರು. ನಾನು ಆಮ್ಚೂರು ಪೌಡ್ರ್ ಬದಲು ಲೆಮನ್ ಜ್ಯೂಸ್ ಹಾಕಿದ್ದೀನಿ, ಜೀರಿಗೆ ಪೌಡ್ರ್ ಹಾಕಿದ್ದೀನಿ. ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಒಂದು ಇದಕ್ಕಂದರೆ ಒಂದು ಕಾರ್ನಿಗಾದರೆ 1/4 ಸ್ಪೂನ್, ಅರ್ಧ ಸ್ಪೂನ್ ಸಾಕು. ಸ್ವಲ್ಪನೇ ಕೊತ್ತಂಬರಿ ಪೌಡ್ರ್ ಹಾಕ್ತೀನಿ. ಕೊತ್ತಂಬರಿ ನೋಡಿ ಸ್ವಲ್ಪನೇ, ಜಾಸ್ತಿ ಬೇಡ. ಸ್ವಲ್ಪನೇ ಚಾಟ್ ಮಸಾಲ ಹಾಕ್ತೀನಿ, ನಾನು ಬೇಡ ಅಂದ್ಕೊಂಡೆ, ಆದರೆ ಸ್ವಲ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ. ಹಾಗೆ ನಾನು ಮ್ಯಾಗಿ ಮಸಾಲ ಕೂಡ ಹಾಕಿದ್ದೀನಿ, ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪನೇ ಹಾಕೋಣ. ಸ್ವಲ್ಪ ಒರ್ಗೆನ್ ಹಾಕ್ತಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಿಲ್ಲ, ಯಾಕಂದರೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನಾನು. ಇದಕ್ಕೆ ಕರ್ಡು ಹಾಕ್ತಾರೆ, ನಾನು ಕರ್ಡ್ ಹಾಕ್ತಿಲ್ಲ, ನಾನು ಬಟರ್ ಹಾಕಿದ್ದೀನಿ. ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನಾನು ಕರ್ಡ್ ಬದಲಿಗೆ ಚಾಟ್ ಮಸಾಲ, ಲೆಮನ್ ಜ್ಯೂಸ್ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಕೈಯಿಂದ ಮಿಕ್ಸ್ ಮಾಡಿ, ಇಲ್ಲ ಸ್ಪೂನಿಂದ ಮಿಕ್ಸ್ ಮಾಡಿ. ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ನಾವು ಜೋಳ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ. ಈಗ ಈ ಕಾರ್ನಿಗೆ ಇದನ್ನು ಅಪ್ಲೈ ಮಾಡಿ, ಕೈಯಿಂದ ಮಾಡಿ, ಇಲ್ಲ ಬ್ರಷಲ್ಲಿ ಮಾಡ್ಬೋದು, ಸ್ಪೂನಿಂದ ಮಾಡ್ಬೋದು, ನಿಮ್ಗೆ ಹೇಗೆ ಅನುಕೂಲ ಆ ಥರ ಮಾಡಿ. ನಾನು ಕೈಯಿಂದನೇ ಮಾಡ್ತಿದ್ದೀನಿ ನೋಡಿ. ಚೆನ್ನಾಗಿ ಅಪ್ಲೈ ಮಾಡಿ ಇದಕ್ಕೆ. ನೋಡಿ, ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಇಷ್ಟು ಮಾಡಿದರೆ ಆಗಿಲ್ಲ, ಇನ್ನೂ ಪ್ರೊಸೆಸ್ ಇದೆ ಇದಕ್ಕೆ. ನೋಡಿ, ಚೆನ್ನಾಗಿ ಇದಕ್ಕೆ ನಾವು ಯಾವ ಮಸಾಲೆ ಮಾಡಿದ್ವೋ ಅದನ್ನು ಹಚ್ಚಬೇಕು. ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ನೋಡಿ, ನಾನು ಇದಕ್ಕೆ ಅಪ್ಲೈ ಮಾಡಿಬಿಟ್ಟು ಈ ಥರ ನಾನೀಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ, ಸ್ವಲ್ಪ ಜಾಸ್ತಿ ಬೇಡ, ನಾವು ಇದನ್ನು ಬೇಯಿಸ್ಕೊಂಡಿದ್ದೀವಿ, ಸೊ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ, ತುಂಬ ಈಸಿ, ಏನು ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ. ಮಸಾಲೆ ಒಂದು ಮಾಡಿಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಅಪ್ಲೈ ಮಾಡಿದ್ರೆ ಆಯಿತು. ಖಾರ, ಹುಳಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಕಾರ್ನ್ ತಂದೂರ್ ಅಥವಾ ಕಾರ್ನ್ ಟಿಕ್ಕಾ ರೆಡಿ. ತುಂಬ ಮಸಾಲೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಒಂದು ಸಲ ಮಾಡಿ ನೋಡಿ. ಒಂದೇ ಕಾರ್ನ್ ಮಾಡಿ, ನಾನು ಒಂದೇ ಕಾರ್ನ್ ಮಾಡಿರೋದು. ಅವರೆಲ್ಲ ಹಾಗೆ ಅವ್ರವ್ರಿಗೆ ಯಾವ ರೀತಿ ಬೇಕು ಮಾಡ್ಕೊಂಡು ತಿಂದರು. ಒಬ್ರಿಗೆ ಮನೆಯವ್ರಿಗೆ ಬೇಯಿಸ್ಕೊಟ್ಟೆ. ಇವರು ಸಿಂಪಲ್ ಮಸಾಲೆ ಹಾಕಿಬಿಟ್ಟು ತಿಂದರು. ನಾನು ಫುಲ್ ಎಲ್ಲ ಮಸಾಲೆ ಹಾಕಿ ಟಿಕ್ಕಾ ಮಸಾಲೆ ಹಾಕಿಬಿಟ್ಟು ತಿಂತಾಯಿದ್ದೀನಿ. ಕಾರ್ನ್ ತಂದೂರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಇನ್ನು ಒಳ್ಳೊಳ್ಳೆ ರೆಸಿಪಿಗಳನ್ನು ತೊಗೊಂಡು ಬರ್ತೀನಿ. ಬಾಯ್.